ಅವ್ರನ್ನ ಕೆಳಗಿಳಿಸಿದ್ದು ಅಲ್ಲಿ ನಡ್ಕೊಳ್ಳೋದು ಸರಿಯಲ್ಲ ಅಂತ ಹೇಳಿ ಇವತ್ತು ಬಿಜೆಪಿ ಅವರು ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಅವ್ರನ್ನ ಕೆಳಗಿಳಿಸೋದು ಬೇಡ, ನೀವು ಅಂಗೀಕರಿಸಬೇಡಿ ಅವ್ರ ರಾಜೀನಾಮೆನ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ನೀವು ಯಾವ ರೀತಿಯಾಗಿ ನೋಡ್ತೀರಿ? ನೀವು ಕೂಡ ಸ್ಪೀಕರ್ ಆಗಿದ್ದಂತೆ ನೋಡಿ, ಒಂದು ವಿಧಾನ ಪರಿಷತ್ತಿನ ಸಭಾಧ್ಯಕ್ಷ ಸ್ಥಾನ ಇರಲಿ ಅಥವಾ ವಿಧಾನಸಭೆಯ ಸ್ಪೀಕರ್ ಸ್ಥಾನ ಇರಲಿ ಮತ್ತು ಗೌರವ ಸ್ಥಾನ, ಇದೆಲ್ಲವೂ ಕೂಡ ಸಂವಿಧಾನಬದ್ಧವಾದ ಸ್ಥಾನ. ಸಂವಿಧಾನಬದ್ಧವಾದ ಸ್ಥಾನದಲ್ಲಿ ಯಾಕೆ ಅವರು ರಾಜ್ಯಕ್ಕೆ ಮಾಡಲಿಕ್ಕೆ ಹೋರಾಡ್ತಾರೆ ಅಂತ ನಮಗೆ ಅರ್ಥ ಆಗೋದಿಲ್ಲ. ಹಾಗೆ ಈ ಸಂವಿಧಾನಬದ್ಧ ಸ್ಥಾನದ ಗೌರವ ಇರಬಾರ್ದ? ಬಿ ಜೆ ಪಿಯವರಿಗೆ ಈ ಸಂವಿಧಾನದ ಸ್ಥಾನದಲ್ಲಿ ಕೂಡ ರಾಜ್ಯಕ್ಕೆ ಮಾಡಿಕೊಂಡು ಅದಕ್ಕೆ ಗೌರವಕ್ಕೆ ಕಪ್ಪು ಚುಕ್ಕಿ ಹಾಕಿ ತರಬೇಕು. ಈಗ ಅಲ್ಲಿ ಹೋಗಿ ಗವರ್ನರ್ಗೆ ಹೋಗಿ ಮನವಿ ಕೊಟ್ಟು ಅದರಲ್ಲಿ ಸ್ವೀಕರಿಸಬಾರ್ದಂತ ಹೇಳಿಕೊಳ್ಳುವಂಥ ಪರಿಸ್ಥಿತಿ ಏನಾಗಿದೆ? ಇವರ ಈ ಒಂದು ರಾಜಕೀಯವಾಗಿ ತನ್ನ ಇದನ್ನು ಪ್ರಯತ್ನ ಪಡೋದ್ರಿಂದ ಇದು ಆ ಚೇರ್ಮನ್ ಸ್ಥಾನ, ಸಂವಿಧಾನಬದ್ಧವಾದ ಗೌರವಪೂರ್ವಕ ಒಂದು ಪಾವಿತ್ರ್ಯತೆ ಒಂದು ಚೇರ್ಮನ್ ಸ್ಥಾನ ಇದೆ. ಅದೇ ರೀತಿ ಗೌರವಪೂರ್ವಕ ಪಾವಿತ್ರ್ಯತೆ ಸಂವಿಧಾನವಾದ ಗೌರವ ಸ್ಥಾನ ಏನಿದೆ, ಎರಡು ಕೂಡಿ ಕಪ್ಪೆ ಚುಕ್ಕೆ ತರುವಂಥ ಕೆಲಸವನ್ನು ಬಿಜೆಪಿಯವರು ಮಾಡ್ತಾ ಇದ್ದ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದರಲ್ಲಿ ಎರಡು ವಿಚಾರಗಳು ಸರ್. ಒಂದು, ಪಕ್ಷದ ಲೆಟರ್ಡಲ್ಲಿ ಅಲ್ಲಿಂದ ಆದೇಶ ಮಾಡಿ ಕಳ್ಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಒಂದು. ಎರಡನೇದು, ಸಂವಿಧಾನದ ನಡಾವಳಿ ಪ್ರಕಾರನೇ ಏನು ಕೆಲಸ ಮಾಡಬಹುದಾಯಿತು, ಕೆಳಗಿಳಿಸ್ಬೋದಾಯಿತು. ಸಂಖ್ಯಾಬಲ ಇದೆ, ಓಕೆ. ಆದರೆ ಈ ರೀತಿಯಾಗಿ ಏಕಾಏಕಿಯಾಗಿ ಒಂದು ಡೋರನ್ನು ಕ್ಲೋಸ್ ಮಾಡ್ಕೊಂಡು ಮಾಡಿದ್ದಾರೆ, ಒತ್ತಾಯಪೂರ್ವಕ ಮಾಡಿದ್ದಾರೆ, ಸಹಿ ಹಾಕ್ಸಿದ್ದಾರೆ ಅಂತಕ್ಕಂಥ ಒಂದು ಆರೋಪಗಳು ಸರ್. ನೋಡಿ, ಯಾರು ಆರೋಪ ಮಾಡ್ತಾರೆ? ಅವರೆಲ್ಲ ಅದೆಲ್ಲ ಈ ರೀತಿ ಸುಳ್ಳು ಆರೋಪ ಮಾಡಿಕೊಂಡು ಇವತ್ತು ಈ ಸಂವಿಧಾನದ ಸ್ಥಾನಕ್ಕೆ ಒಂದು ಕಲಂಕ ತರ್ತಾರೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಬಸವರಾಜ ಹೊರಟ್ಟಿ ಅವರು ಕೂಡ ಇದೇ ವಿಚಾರವನ್ನು ನೋಡಿ, ಒಂದು ಮಾತಂತೂ ಸ್ಪಷ್ಟ, ಇದೊಂದು ಗೌರವಪೂರ್ವಕವಾದ ಸ್ಥಾನ. ಅಲ್ಲಿ ಈಗಿರುವಂಥ ಸಭಾಧ್ಯಕ್ಷರಿಗೆ ಅಲ್ಲಿ ಆ ಒಂದು ಮೆಜಾರಿಟಿ ಇವತ್ತು ಇಲ್ಲ ಅದರ ಒಂದು ಪಕ್ಷಕ್ಕೆ. ಎಲ್ಲಿದೆ ಮೊನ್ನೆ ಇವತ್ತು ಎರಡು ಮೆಜಾರಿಟಿ ಜಾಸ್ತಿ ಇದ್ದರೂ ಕೂಡ ಅವರು ಅತ್ಯಂತ ಉತ್ತಮವರು, ಗೌರವ ಅಂತ ಹೇಳಿಕೊಂಡು ಆ ಸಂದರ್ಭ ಅದಕ್ಕೆ ಏನು ಕೊಟ್ಟು ಮಾಡಲಿಕ್ಕೆ ಹೋಗಲಿಲ್ಲ ಪಕ್ಷ. ಆಗ ನಾನು ಸ್ಪೀಕರ್ ಆಗಿದ್ದೆ. ಇದೀಗ ಒಂದು ವ್ಯವಸ್ಥೆ ಎಲ್ಲ ಸರಿಯಾಗಿ ತಂದು ಬರುವಾಗ ಇಲ್ಲಿ ಬದಲಾವಣೆ ಅನಿವಾರ್ಯ. ಇದರ ಬಗ್ಗೆ ಮಾನ್ಯ ಗೌರವಾನ್ವಿತ ಬಸವರಾಜ ಹೊರಟ್ಟಿ ಅವರೇ ಮಾನ್ಯ ಮುಖ್ಯಮಂತ್ರಿಗಳ ಮನೆಗೆ ಬಂದು ಅಲ್ಲಿ ಚರ್ಚೆ ಮಾಡಿ ಅಲ್ಲಿ ಮಾತುಕತೆ ನಡೆಸಿ ಆಯಿತು, ಇವತ್ತು ಮೆಜಾರಿಟಿ ಇರೋ ಪಕ್ಷದ ಮಾತಿಗೆ ನಾನು ಗೌರವ ಕೊಡ್ತೇನೆ ಅಂತ ಹೇಳಿ ಅವರೇ ಬಂದು ನಿಮ್ಮ ಮುಂದೆ ನಾನು ನಾಡ್ದು ರಾಜೀನಾಮೆ ಕೊಡ್ತೇನೆ ಅಂತ ಕೂಡ ಹೇಳಿದ್ದಾರೆ. ತದನಂತರ MLC ಅವರ ಓತ್ ಟೇಕಿಂಗ್ ಸೆರೆಮನಿ ಏನಿತ್ತು ಅವತ್ತು ಅಲ್ಲಿ ಪರಸ್ಪರ ಕಚೇರಿಯಲ್ಲಿ ಭೇಟಿಯಾದಂಥ ಸಂದರ್ಭದಲ್ಲಿ ಮಾತುಕತೆ ಚರ್ಚೆ ನಡೆಸಿ ಅವತ್ತು ಅವರ ಕಚೇರಿಯಲ್ಲಿ ಅವರ ಟೈಪಿಸ್ಟ್ನವರೇ ಅವರ ಕಚೇರಿಯಲ್ಲಿ ಟೈಪ್ ಮಾಡಿ ಅವರೇ ಖುದ್ದಾಗಿ ಸೈನ್ ಮಾಡಿ ಕೊಟ್ಟಿದ್ದಾರೆ. ನೋಡಿ ನಾನು ಹೇಳ್ದು ಕೇಳಿ, ಅತ್ಯಂತ ಹಿರಿಯರು ಇಡೀ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ನಮಗೆಲ್ಲ ಗೌರವವಾಗಿರುವಂಥ ಬಸವ ಹೊರಟ್ಟಿಯವರು ರಾಜಕೀಯದಲ್ಲಿ ನಮಗೆಲ್ಲ ಎಷ್ಟೋ ಹಿರಿಯರು ಅವರಿದ್ದಾರೆ. ಎಲ್ಲ ರೀತಿಯ ಅವರಿಗೆ ಅಧಿಕಾರ ಮತ್ತು ಅನುಭವ ಬಹಳ ಚೆನ್ನಾಗಿ ಗೊತ್ತಿದೆ. ಅಂಥ ಹಿರಿಯರನ್ನು ಯಾರಾದರೂ ಒತ್ತಾಯಪೂರ್ವಕವಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತದಾ? ಒಂದು ಪ್ರಶ್ನೆ. ಎರಡನೇದು, ಅವರ ಕಚೇರಿಯಲ್ಲೇ ಅವರು ಹೇಳದೆ ಅವರು ಟೈಪಿಸ್ಟ್ನವ್ರು ಟೈಪ್ ಮಾಡ್ತಾರಾ ಅಲ್ವಾ? ಇದೆಲ್ಲ ಇದ್ದಾಗ ಈಗ ಮೆಜಾರಿಟಿ ಇಲ್ಲದಂತಾಗ ಅವರ ಗೌರವಪೂರ್ವಕವಾಗಿ ನಾನು ಕೊಡ್ತೇನೆ ಅಂತ ಕೂಡ ಮುಂದೆ ಬಂದೊಂದು ನಿಮ್ಮ ಮುಂದೆ ಹೇಳಿದಾಗ BJPಯವರು ಅನಗತ್ಯವಾಗಿ ಅವರನ್ನು ಮತ್ತು ಗವರ್ನರ್ ಮುಂದಿಟ್ಟುಕೊಂಡು ರಾಜ್ಯಕ್ಕೆ ಮಾಡಲಿಕ್ಕೆ ಯಾಕೆ ಹೋಗಬೇಕು? ಬೇರೆ ಏನು ಸಬ್ಜೆಕ್ಟ್ ಸಿಕ್ಕುವುದೇ ಅಲ್ವ ರಾಜಕೀಯ ಮಾಡಲಿಕ್ಕೆ ಪ್ರತಿಪಕ್ಷದವರಿಗೆ? ಇವರು ಏನು ಅವರು ಮಾತೇನು ಹೇಳ್ತಾರೆ, ಡೆಪ್ಯೂಟಿ ಸ್ಪೀಕರ್ ಇಲ್ಲ ಅಂತ ರಾಜೀನಾಮೆ ಕೊಡಲಿಕ್ಕೆ. ನೋಡಿ, ಸಂವಿಧಾನಬದ್ಧ ನಿಯಮವಾಗಿ ಸಭಾಧ್ಯಕ್ಷ ಸ್ಥಾನ, ಡೆಪ್ಯೂಟಿ ಸಭಾಧ್ಯಕ್ಷ ಸ್ಥಾನ ಅದು ನಾಟ್ ಇನ್ ಪರ್ಸನ್, ಅದು ವ್ಯಕ್ತಿಯ ಮೇಲಲ್ಲ, ಅದು ಕಚೇರಿ. ಸಿಸ್ಟಮ್ ಹೇಗಿದೆ, ಡೆಪ್ಯೂಟಿ ಚೇರ್ಮನ್ ಇಲ್ಲದಿದ್ದರೆ ಡೆಪ್ಯೂಟಿ ಚೇರ್ಮನ್ ಆಫೀಸಿಗೆ ಕೊಡಬೇಕು, ಡೆಪ್ಯೂಟಿ ಚೇರ್ಮನ್ ಬರೆದು ಕೊಡಬೇಕು ಆಫೀಸಿಗೆ. ಬಟ್ ಇಟ್ ಈಸ್ ನಾಟ್ ಆನ್ ಪರ್ಸನ್, ಇಟ್ ಇಸ್ ಆನ್ ದಿ ಆಫೀಸ್. ಅದಕ್ಕೆ ಅವರು ರೈಟಿಂಗಲ್ಲಿ ಕೊಟ್ಟಿದ್ದಾರೆ, ಅದನ್ನು ಎಕ್ಸೆಪ್ಟ್ ಮಾಡಿ ಆದೇಶ ಪಾಸಾಗಿದೆ ಇವತ್ತು.
ಅದನ್ನೊಂದು ಅನಗತ್ಯವಾಗಿದ್ದೆಲ್ಲ ರಾಜಕೀಯ ಮಾಡ್ತಾರೆ. ಅದು ನಮಗೆ ವಿಶ್ವಾಸ ಇದೆ. ಗೌರವಾದಂಥ ಗವರ್ನರ್ ಅವರು ಇವರ ರಾಜ್ಯಕ್ಕೆ ಎಲ್ಲ ಕೂಡ ಅವ್ರಿಗೆ ಗೊತ್ತಿದೆ, ಎಲ್ಲರ ಹೆಸರು ಕೆಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ನಮಗೆ ಅತ್ಯಂತ ಗೌರವಿತ ಹಿರಿಯರಾಗಿರುವಂಥ ನಮ್ಮ ಆತ್ಮೀಯರಾಗಿರುವಂಥ ಬಸವರಾಜ ಹೊರಟ್ಟಿಯವರು ಅವ್ರಿಗೆ ಕೂಡ ಭಾಳ ಚೆನ್ನಾಗಿ ಗೊತ್ತಿದೆ. ಇವರ ರಾಜ್ಯಕ್ಕೆ ಅದೊಂದು ಜನ ಗೊಂದಲಪಡಿಸಲಿಕ್ಕೆ ಇವರ ರಾಜ್ಯಕ್ಕೆ ಬೇಕಾಗಿ ಈ ಎರಡು ಸಂವಿಧಾನದ ಸ್ಥಾನ ಮತ್ತು ಆ ಗೌರವತರನ್ನು ಮುಂದಿಟ್ಟುಕೊಂಡು ಇವರು ಅವರ ಹೆಸರನ್ನು ಕೆಡಿಸಿ ಪ್ರಯತ್ನ ಪಡೋದು ಅವ್ರಿಗೆ ಕೂಡ ಭಾಳ ಚೆನ್ನಾಗಿ ಗೊತ್ತಿದೆ. ಅವಾಗೆಲ್ಲ ಕೂಡ ಸರಿ ಆಗ್ತದೆ, ಯಾವುದೇ ಕೂಡ ಸಮಸ್ಯೆ ಇಲ್ಲ. ಅದೇ BJP ಅವರು ಈ ರೀತಿ ಸಂವಿಧಾನದ ಸ್ಥಾನದಲ್ಲಿ ರಾಜ್ಯಕ್ಕೆ ಮಾಡಬಾರ್ದು, ಇದು ರಾಜ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹೊರಟ್ಟಿ ಅವರು ಗವರ್ನರ್ಗೆ ಬರೆದಿರ್ತಕ್ಕಂಥ ಪತ್ರದ ಬಗ್ಗೆ ಅವರು ಕೂಡ ಘಟನೆ ಏನೇನಾಯ್ತು ಅಂತ ನೋಡಿ, ರಾಜೀನಾಮೆ ಇವತ್ತು ಕೊಟ್ಟಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ ಅಲ್ವಾ, ಅಲ್ಲಿಗೆ ಮುಗೀತಲ್ಲ.